ಮನೆ ಕಟ್ಟಕ್ ಬಿಡ್ತಾಯಿಲ್ಲ 14 ಕೇಳ್ಕೊತೀವಿ ನಮ್ಮಂತೆ ಆಗಿದ್ರು ಅದ್ರೊಳಗಡೆ ಬಿಡ್ತಾ ಇಲ್ಲ. ಬೇರೆ ಬಂದು ನಾವು ಇದ್ದೀವಿ ಇದ್ರಲ್ಲಿ ಅಂತ ಹೇಳ್ತಾರೆ. ಇಲ್ಲೇ ಏನಪ್ಪ ಅದು ಪಂಚಾಯತ್ಗೂ ನಾವು ಕ್ರಮ ಕೊಟ್ಟಿದ್ದೀವಿ. ಮೇಡಮ್ ಸರ್ವೆ ನಂಬರಿಗೆ ಸಂಬಂಧಪಟ್ಟಿದ್ದು 4-5 ಸರಿ ನಾನು ಕೂಡ ಬಂದಿದ್ದೀನಿ. ಈಗ ಕೂಡ ಬಂದಿದ್ದೀನಿ. ಅದ್ಬಸ್ ಮಾಡ್ಕೊಟ್ಟೆ ಮೇಡಮ್ ಅವರು ಇಲ್ಲೇ ಇದ್ದಾರೆ. ಅದು ಎಲ್ಲಿ ಬರ್ತದೆ ಅಂತ ಹೇಳಿ ತಮ್ಮ ಸಮಕ್ಷ ಮನೆ ಅದು ಮಾಡ್ಕೊಡ್ತೀವಿ ಅಂತ ಹೇಳಿ. ಗ್ರಾಂಟ್ ಸರ್ವೆ ನಂಬರ್ ಕೊಡಬಾರ್ದು ಅಂತ ಏನಿಲ್ಲ, ಅಲ್ಲೇ ನೀವು ಗುರುತಿಸಿ ನಾವು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಮೇಡಮ್. ಅದು ಆಶ್ರಯ ಯೋಜನೆ ಕೊಟ್ಟಿದ್ದಾರೆ. ಹೌದು, ಹಕ್ಕುಪತ್ರ ಕೊಟ್ಟಿದ್ದಾರೆ. ಹಕ್ಕುಪತ್ರ ಕೊಟ್ಟಿದ್ದಾರೆ ಮೇಡಮ್. ಸರ್ವೆ ನಂಬರ್ ಚೇಂಜ್ ಆಗಿದೆ. ಅದೇನಾಗಿದೆ ಅದನ್ನ ಮಾಡ್ಕೊಡು. ಅವಕಾಶ ಇದ್ರೆ ನಿಮ್ಮಲ್ಲಿ ಮಾಡ್ಬೇಕು ಅಂತ ಇದ್ರೆ ಮಾಡ್ಕೊಡಿ. ಇದು ಮಾಡಕ್ ಹೋಗ್ಬೇಡಿ, ಸತಾಯಿಸ್ಬೇಡ್ರಿ. ಆ ತಾಯಿ ಎಷ್ಟು ವರ್ಷ ಬದುಕ್ತಾರೆ? ಅಟ್ಲೀಸ್ಟ್ ಬರ್ಕಾಶ್ದಲ್ಲಿ ನಿಮ್ದು ಏನಿದೆ ಸರ್ಕಾರದಿಂದ ಕೊಟ್ಟಿರೋ ಮನೆಗೆ ನೀವು ಏನು ಸವಲತ್ತುಗಳು ಕೊಡ್ಲಿಲ್ಲ ಅಂದ್ರೆ ಹೇಗಪ್ಪ? ಅದೇನಿದೆ ಮಾಡ್ಕೊಡಿ ತಾಯಿ. ಅದೇನ್ ಪೇಪರ್ ಬಂದು ಈ ಕಡೆ ಬಂದು ಕೊಡು. ನೆಕ್ಸ್ಟ್ ಮೇಡಮ್ ಅವ್ರೆ, ಹೊರಗಳು ತಗೋಕ್ ದಾರಿ ಇದೆ ಅದೇ ಮುಳ್ತಂತಿ ಉಳ್ಕೊಂಡ್ಬಿಟ್ಟಾರೆ. ಹೊರಗಳು ತಗೋಕ್ ಬಂದು ಮಾಡಕ್ ಬಿಡ್ತಾರೆ ಹೊರಗಳು ತಗೋ. ಇಲ್ಲಿ ಹೊಲ ಪಕ್ಕದಾಗ ಐತೆ ಹೋಗಕ್ಕೆ ದಾರಿ ಇಲ್ಲ ಅಂದ್ರೆ ನಿಮ್ಗೆ ಸಮಸ್ಯೆ ಕಲ್ಕೊಂಡ್ಬಿಟ್ರೆ ನಾವು ಹೋಗ್ ಬಿಡಲ್ಲ ಅಂತಾರೆ. ಪೀಡಿಯವರು ಬಂದಿದ್ರು, ಪೀಡಿಯವ್ರಿಗೂ ಹೇಳೋದು ಸರ್ಕಾರ ಏನ್ ಮಾಡೋದು? ನೀವೇ ಜಮೀನುಗಳಲ್ಲಿ ಜಾಗ ಬಿಡಲ್ಲಿ ಎಲ್ಲಾನು ನೀವು ಹಾಕೊಂಡ್ಬಿಟ್ರೆ ನಾವೇನ್ ಮಾಡೋದು? ಮೇಡಮ್ ನರ್ಕೊಂಡ್ ದಾರಿ ಬಿಡಿಸ್ತಾರ. ಈಗ ಅದನ್ನು ಚರಂಡಿ ರೋಡ್ ಸಮಸ್ಯೆ ಒಬ್ಬೊಬ್ರು ಹತ್ರ ಇಟ್ಕೊಳ್ಳಿ. ಹತ್ರ ಹತ್ರ ಏನಿದು ನೀವೆಲ್ಲ ಹಿಂಗ್ ಬಂದ ಮಾಡಿದ್ರೆ ಅವ್ರು ಸಹಾಯ ಮಾಡಕ್ಕಾಗಲ್ಲ. ನಮ್ಮೂರಿಗೆ ಬಂದು ತುಂಬಾ ಉಪಕಾರ ಮಾಡಿದ್ದೀರಾ. ನಮ್ಗೆ ತುಂಬಾ ಸಮಸ್ಯೆ ಏನು ಅಂದ್ರೆ ಈ ಊರಲ್ಲಿ ಮೊದ್ಲು ಎಣ್ಣೆ ದಾನ ಆಗ್ಬೇಕು. ಸ್ಕೂಲಿಂದ 10 ಮೀಟರ್ ದೂರದಲ್ಲಿ ಎಣ್ಣೆ ಮಾರಾಟ ಇರ್ಬೇಕು. ಇದು ನೋಡಿದ್ರೆ ಇಲ್ಲಿ ನೋಡಿದ್ರೆ ಸ್ಕೂಲ್ ಪಕ್ಕ ಏನಿದೆ ಅದೇ ಅಂಗಡಿಗಳೆಲ್ಲ ಮಾಡ್ತಾರೆ. ಪ್ರತಿಯೊಂದು ಇದು ಚಿಕ್ಕ ಹಳ್ಳಿ ಬಂದು ಇಡೀ ಊರು ಚಿಕ್ಕದು ಇದು ನಮ್ದು. ಎಷ್ಟು ಅಂಗಡಿಗಳಿದೆ ಅಷ್ಟು ಅಂಗಡಿಗಳಲ್ಲೂ ಎಣ್ಣೆ ಮಾಡ್ತಾರೆ. ಇನ್ನೊಂದು ಬಸ್ಗಳಿಲ್ಲ ನಮ್ಮ ಊರಲ್ಲಿ. ಎಮರ್ಜೆನ್ಸಿ ಏನಾದ್ರು ಹೋಗ್ಬೇಕು ಅಂತಂದ್ರೆ ಹೆಣ್ಮಕ್ಳಿಗೆ ಯಾವುದೇ ತರ ಫೆಸಿಲಿಟಿ ಇಲ್ಲ ಇಲ್ಲಿ. ಆಮೇಲೆ ನಾವಿಲ್ಲಿ ಏನಾದ್ರು ಮಾಡ್ಬೇಕು, ಕೆಲಸಗಳು ಮಾಡ್ಬೇಕು ಅಂತಂದ್ರೆ ಸಪೋರ್ಟ್ ಮಾಡುವಂತ ಗಣ್ಯ ವ್ಯಕ್ತಿಗಳು ಯಾರು ಇಲ್ಲ ಇಲ್ಲಿ. ನಮ್ಗೊಂದು ಮೋರಿ ಕ್ಲೀನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರ ಮನೆಗಳ ಹತ್ರ ಸಾರಿ ಹೋಗ್ಬೇಕು. ಮತ್ತೆ ಡೆಡ್ ಆಗಿ ಮೋರಿಗಳು ಯಾರು ಇಲ್ಲ ಇಲ್ಲಿ. ಕೇಳಿಸ್ಕೊಳ್ಳಿ ಸಮಸ್ಯೆ ಬಂದ್ರ ಮೇಲೆ ಆಮೇಲೆ KSRTC ಹೈಸ್ಕೂಲ್ ಮಕ್ಕಳು ಮೇಡಮ್ ನಮ್ಗೆ ಇಲ್ಲಿಂದ ಮದುವೆಗೆ ಹೋಗ್ಬೇಕು. ಮದುವೆ ಎಷ್ಟು ಕಿಲೋಮೀಟರ್ ಇದೆ? 3 ಕಿಲೋಮೀಟರ್. 3ರಿಂದ 5 ಕಿಲೋಮೀಟರ್ ಇದೆ ಮೇಡಮ್ ಇಲ್ಲಿಂದ. ಬರೀ ನಮ್ಮ ಊರಲ್ಲಿ ಜಾಸ್ತಿ ಹೋಗೋದೇ ಹೆಣ್ಮಕ್ಳುಗಳು ಹೋಗೋಕೆ ಒಂದು ಬಸ್ ಇಲ್ಲ, ಒಂದು ಗಾಡಿ ಇಲ್ಲ, ಒಂದು ಆಟೋ ಇಲ್ಲ. ಏನಂದ್ರೆ ಏನೂ ಇಲ್ಲ ಈ ಊರಲ್ಲಿ. ಮೆಂಬರ್ಗಳಾಗ್ಲಿ ಯಾರೇ ಆಗ್ಲಿ PDOನ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಇವತ್ತೇ ನೋಡ್ತಾ ಇರೋದು ನಾನು. ಮೋರಿ ಕ್ಲೀನ್ ಮಾಡ್ಬೇಕು ಅಂತ ಮೇಡಮ್ ನಾನು ಸುಮಾರು ತಿಂಗಳುಗಳಿಂದ ಹೇಳಿದೀನಿ. ನಮ್ಮೂರಲ್ಲಿ ಚಿಕ್ಕ ಮಕ್ಳುಗಳು, ಎಕ್ಸ್ಪೆಷಲಿ ನನಗೆ 2 ಹೆಣ್ಮಕ್ಳಿದೆ. ಹೆಣ್ಮಕ್ಳುಗಳಿಗೆ ರಕ್ಷಣೆನೇ ಇಲ್ಲ. ಯಾಕೆ ಅಂದ್ರೆ ಮೋರಿಗಳಲ್ಲಿ ಕೊಳೆತು ನಾರ್ತಿದೆ ಮೇಡಮ್. ನೀವು ಒಂದ್ಸರಿ ಬಂದು ನೋಡಿ ಬೇಕಿದ್ರೆ
ಎಷ್ಟು ಹೇಳಿದ್ರು ಕಿವಿನಲ್ಲಿ ಹಾಕೋಂತವ್ರು ಯಾರು ಇಲ್ಲ ಮೇಡಮ್ ಇಲ್ಲಿ. ಇವಾಗ ನಾನು ಇಲ್ಲಿ ಏನ್ ಮಾತಾಡಿರ್ತೀನಿ ಅದನ್ನ ಪಾಯಿಂಟ್ ಮಾಡ್ಕೊಂಡು ನಾನೇ ಕೆಟ್ಟವಳಾಗಿ ಮಾಡ್ತಾರೆ ಇವಾಗ. ಏನ್ ತಲೆ ಕೆಡಿಸ್ಕೋಬೇಡ. ಇಲ್ಲ ಇವಾಗ ನಾನು 8 ಜನ ಕೆಟ್ಟವಳು. ಮೇಡಮ್ ಈ ಊರ್ನೆಲ್ಲ ಕಾಯಿ ಹಾಕಿರೋದು ಅವಳೇ ಅಲ್ವಾ? ಆ ಹೆಣ್ಣು ಮಗಳು ನಾವು, ಅವ್ರ ಅವತಾರನೇ ನಾವೆಲ್ಲ ಎದುರ್ಕೊಂಡ್ರೆ ಆಯ್ತೇನವಾ? ಫಿಲ್ಟರ್ ನೀರ್ ತರ್ಬೇಕು ಅಂತಂದ್ರೆ ನಾವು ಪಕ್ಕದೂರಿಗೆ ಹೋಗ್ಬೇಕು. ಒಂದು ರೇಷನ್ ತರ್ಬೇಕು ಅಂತಂದ್ರೆ ಪಕ್ಕದೂರಿಗೆ ಹೋಗ್ಬೇಕು. ಫಿಲ್ಟರ್ ನೀರು ಸುಮಾರು ಆಗಿ 2-3 ವರ್ಷ ಆಗ್ತಾ ಬಂದಿದೆ. ಎಲ್ಲ ಕೆಲ್ಸಗಳಿಗೆ ಹೋಗ್ಬಿಟ್ಟಿರ್ತಾರೆ. ಇಲ್ಲಿಂದ ನಾವು ಬಸ್ಗೆ ಹೋಗ್ಬೇಕು ಅಂತಂದ್ರೆ 4-5 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕು ಮೇಡಮ್. ಇಲ್ಲಿಂದ ಬಸ್ ಹೋಗ್ಬೇಕು ಅಂದ್ರೆ ನೀವೇ ನೋಡಿದೀರಾ ಮೇಡಮ್. ಇವಾಗ ನಮ್ ರೋಡ್ ಯಾವ ತರ ಇದೆ ನೋಡಿದೀರಾ ಮೇಡಮ್. ಈ ಸರಿ ನೀವು ಬಂದ್ ಹೋಗಿದ್ದೀರಾ ಅಂದ್ರೆ ನೆಕ್ಸ್ಟ್ ಟೈಮ್ ನೀವು ಬರಕ್ ಇಷ್ಟ ಆಗಲ್ಲ. ಆ ತರ ಇದೆ ರೋಡ್. ನಮ್ಗೆ ಯಾವ್ದು ಹೆಣ್ಮಕ್ಳುಗಳಿಗೆ ಮೇನ್ ಓಡಾಡಕ್ಕೆ ತುಂಬಾ ತೊಂದ್ರೆ ಮೇಡಮ್ ಇಲ್ಲಿ. ಮೇಡಮ್ ನಮ್ಗೆ 4 ಸತಿ ರೋಡ್ ಮಾಡಿಸ್ತೀನಿ ಅಂತ ಪೂಜೆ ಮಾಡೋಗಿತ್ತು. ಇದುವರೆಗೂ ಆ ರೋಡಿಗೆ ಬಂದು ಇಲ್ಲ, ಬರೋದು ಇಲ್ಲ. ಅವರು ಕೇಳಿದ್ರೆ ಮದುವೆ 5 ಕಿಲೋಮೀಟರ್ ಮಕ್ಕಳು ನಡ್ಕೊಂಡು ಹೋಗ್ಬೇಕು. ತಾಯಿನೂ ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಏನಕ್ಕೆ ಆದ್ರೆ ಇಲ್ಲಿ ಯಾವ್ದು ಆಟೋನು ಬರೋಲ್ಲ. ಯಾಕಂದ್ರೆ 5 ಕಿಲೋಮೀಟರ್ ಒಳಗೈತೆ, ಬಟ್ ರಸ್ತೆ ಐತೆ, ರೋಡ್ ಐತೆ ಊರಿಗೆ. ಈಗ ನನಗೇನಂದ್ರೆ ಇಷ್ಟೊಂದೆಲ್ಲ ಸಮಸ್ಯೆ ಇದೆ. ಬಸ್ ಇಲ್ಲ ಅಂದ್ರೆ ಊರಿನಲ್ಲಿ ಹೆಂಗೆ ಆ ಜನ ಹೆಂಗ್ ಬದುಕಬೇಕು? ಎಲ್ಲಾ ಹಿಂದುಳಿದ ಸಮುದಾಯ ಮತ್ತೆ ಹಿಂದುಳಿದ ವರ್ಗ ಜನ ಇರೋದಿಲ್ಲ. ಇವಾಗ ನಾಳೆ ಕರೆಕ್ಟ್ ಆಗಿ ಸ್ಕೂಲ್ಗೆ ಹೋಗೋ ಟೈಮ್ಗೆ ಅಟ್ಲೀಸ್ಟ್ ನೀವು, ಯಾಕಂದ್ರೆ ನಾವು ಇದೆಲ್ಲ ಬೆಂಗಳೂರು ಹತ್ತತ್ರ ಸುತ್ತಮುತ್ತ ಇದು ಬೆಂಗಳೂರು ಊರಲ್ಲಿ ಸತ್ತಕ್ಕೆ ಎಲ್ಲ ಅಂತ ಅಲ್ವಾ? ಈಗ ನಾಳೆ ಬೆಳಗ್ಗೆಯಿಂದಾನೆ ಈಗ ರೆಡಿ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಡಿ. ನಾನು ಆಯೋಗದಿಂದ ನಿಮ್ಗೆ ಅಫಿಷಿಯಲಿ ಲೆಟರ್ ಹಾಕ್ತೀನಿ. ಟೈಮಿಂಗ್ಸ್ ನೀವು ಅಂದ್ರೆ ಬೆಳಗ್ಗೆ 2 ಟ್ರಿಪ್ಪು, ಮಧ್ಯಾಹ್ನ 1, ಸಾಯಂಕಾಲ 2 ಟ್ರಿಪ್ಪು, ಆ ತರ ಆ ಊರಿಗೆ ಬಸ್ಸಿಗೆ ವ್ಯವಸ್ಥೆ ಮಾಡಿ. ಇಲ್ಲ ಅಂತಂದ್ರೆ ಆ ಜನ ಎಲ್ಲ ಮಹಿಳೆಯರು, ಮಕ್ಕಳು, ಶಾಲೆ, ಕಾಲೇಜು ಎಲ್ಲ ಬಿಡಿಸ್ಬಿಡ್ಬೇಕಾಗುತ್ತೆ. ನೀವು ನೋಡಿರ್ಬೇಕು, ಈಗ ಮಕ್ಕಳನ್ನ 5 ಕಿಲೋಮೀಟರ್ ನಡೆದು ಯಾರು ಕಾಲೇಜಿಗೆ ಕಳಿಸ್ತಾರೆ ಈ ಊರಿಗೆ? ಹೇಳ್ರಿ ನೋಡೋಣ. ಕಳಿಸೋದಿಲ್ಲ ಅಲ್ವಾ? ನಾನು ನೀವು ಎಂತ ಸ್ಥಾನದಲ್ಲಿ ನೀವು ಕುತ್ಕೊಂಡಿದ್ದೀವಿ. ಮೊದಲಿಗೆ ಇವತ್ತೆಲ್ಲ ರೆಡಿ ಮಾಡಿದ್ದು ನನ್ನ ಲೆಟರ್ ನೀವು ನಾಳೆ ಪೋಸ್ಟ್ ಮಾಡ್ಬೇಕು ನನಗೆ, ಅಥವಾ ನೀವು ನಾಳೆ ನನಗೆ ಮೇಲ್ ಮಾಡ್ಬೇಕು. ನಾಳೆಯಿಂದಲೇ ಬಸ್ ರೆಡಿ ಆಗ್ಬೇಕು. ಸಂಜೆ ಹೊತ್ತಿಗೆ ನನಗೆ ಅದನ್ನ ನೀವು ತಿಳಿಸಿ, ನನಗೆ ಅಪ್ಡೇಟ್ ಮಾಡಿ. ನಿಮಗೆ ಟೈಮಿಂಗ್ಸ್ ಎಷ್ಟೊತ್ತಿರ್ಬೇಕು? ಹಂಗೆ ಎಲ್ಲಾನು ಒಂದೊಂದು ಟೈಮ್ ಹೇಳ್ಬೇಕು. ಹೌದು ಮೇಡಮ್, 8-9 ಗಂಟೆಗೆ ಇಲ್ಲಿಂದ ಕಲ್ಲೋಡು, ಕುಕ್ನಳ್ಳಿ, ಶಾಸ್ತ್ರಪಳ್ಳ, ರಾಮನಹಳ್ಳಿಗೆ ಹೋದ್ರೆ ಮದುವೆ ದೇವಸ್ಥಾನ ಹೋಗುತ್ತೆ. ಬೆಳಗ್ಗೆ ಎಷ್ಟೊತ್ತಿಗೆ ಬರ್ಬೇಕು? 8-9 ಗಂಟೆಗೆ ಬಂದ್ರೆ ಸಾಯಂಕಾಲ 9 ಗಂಟೆ. ಈ ಕೆಲ್ಸಕ್ಕೆ ಹೋಗಿರೋರೆಲ್ಲ ವಾಪಸ್ ಬರೋಕ್ಕೆ ಈ 4:15ಗೆ ಈ ಸ್ಕೂಲ್ ಕಾಲೇಜ್ ಮುಗಿಸ್ಕೊಂಡು ಬರೋರಿಗೆ ಮಧುರೆ ಕಡೆಯಿಂದ ಬೇಕು. ಮಧುರೆ ಕಡೆಯಿಂದ ಆಮೇಲೆ ಒಂದು ನಿಮಿಷ ಇದೇನ್ ಗೊತ್ತಾಗುತ್ತೆ ಗೊತ್ತಾ? ಬಸ್ ಬಿಡ್ತಾರೆ, ಇಲ್ಲೋದ್ರೆ 1 ಕಿಲೋಮೀಟರ್, ಆಮೇಲೆ ರೋಡೇ ಕನೆಕ್ಟಿವಿಟಿ ಇಲ್ಲ. ಅಲ್ಲಿ ಮೈನ್ ರೋಡ್ ಅವ್ರಿಗೂ ರೋಡ್ ಹಾಕೊಟ್ರೆ ಎಲ್ಲ ಓಡಾಡಕ್ಕೆ ಈಸಿ ಆಗುತ್ತೆ. ಮೈನ್ ರೋಡ್ ಫೆಸಿಲಿಟಿ ಇಲ್ವೇ ಇಲ್ಲ. ನಮ್ಮವು ಗಾಡಿಗಳಿದ್ದಾವೆ, ಬರಕ್ಕೆ ಆಗಲ್ಲ. ಮೇಡಮ್ ನಮ್ ಗ್ರಾಮದಲ್ಲಿ ಏನೂ ಆಗಿಲ್ಲ. ನಾನೇ ಹಾಕಿಸ್ಕೊಟ್ಬಿಡ್ತೀನಿ ನಿಮ್ಗೆ ಆಗೋದಿಲ್ಲ ಅಂತಂದ್ರೆ. ಅಲ್ಲಪ್ಪ, ನಾನೇ ಹಾಕಿಸ್ಕೊಟ್ಬಿಡ್ತೀನಿ ನಿಮ್ಗೆ. ಜಿಲ್ಲಾಡಳಿತ ಏನಕ್ಕೆ ಇರ್ಬೇಕು? ಜಿಲ್ಲಾ ಪಂಚಾಯತಿ ಏನಕ್ಕೆ ಇರ್ಬೇಕು? ಮತ್ತೆ ಗ್ರಾಮ ಪಂಚಾಯತಿ ಏನಕ್ಕೆ? ಸಾಮಾನ್ಯ ಮೂಲಭೂತ ಸೌಕರ್ಯ ಕೊಡಕ್ಕಾಗಲಿಲ್ಲ ನಿಮ್ಗಳಿಗೆ ಅಂತಂದ್ರೆ ಏನಕ್ಕೆ ಇರ್ಬೇಕು? ನಂಗೆ ಅದೆಲ್ಲ ಹೇಳ್ಕೊಡತ್ತಮ್ಮ. ನೀನ್ 3 ವರ್ಷದಿಂದ ಇಷ್ಟೇ ಸಮಸ್ಯೆ ಇಟ್ಕೊಂಡು ಕೂತ್ಕೊಂಡಿದ್ಯಾ. ನಿನ್ ಮೇಲೆ ಜಿಲ್ಲಾಧಿಕಾರಿಗಳು ಹೇಳಿದ್ರೆ ಮಾಡಲ್ಲ ಅಂತಾರ? ಕನೆಕ್ಟ್ ಮಾಡ್ರಿ, ಅದೇನ್ ಮಾಡ್ತೀರಾ ಮಾಡ್ರಿ ಮೇಡಮ್. ಮತ್ತೆ ರೋಡ್ ಸಾಕು, ನೀವೆಲ್ಲ ಮಾತಾಡ್ಬೇಡಿ.
ಮೈಕ್ ಕೊಡಿ ಮೈಕ್ ಕೊಡಿ ಹೇಳಿದಾಗ್ಬಿಡಮ್ಮ. ಲೈಟ್ ಕೊಡು. ಲೈಟ್ಗಳೆಲ್ಲ ನಮ್ಗೆ ಹೇಳ್ಬೇಕು.